ಮಗು, SSLC ನಿಮ್ಮ ಫ್ಯೂಚರ್ ಅನ್ನ ಶೇಪ್ ಮಾಡತ್ತೆ. ನೀವು ಮುಂದೆ ಯಾವ ಕಾಲೇಜಿಗೆ ಹೋಗ್ತಿರೋ ಅಥವಾ ಸ್ಟ್ರೀಮ್ ಅನ್ನ ಚೂಸ್ ಮಾಡ್ತಿರೋ ಅಲ್ಲಿ ನಿಮ್ಮ ಪರ್ಫಾರ್ಮೆನ್ಸ್ ಹೇಗಿರುತ್ತೆ ಅನ್ನೋ ಫೌಂಡೇಶನ್ SSLC ಅಲ್ಲಿ ಸೆಟ್ ಆಗತ್ತೆ. ನಾನಂತೂ ನಿಮ್ಮ ಜೊತೆ ಈ ಜರ್ನಿಯಲ್ಲಿ ಬರ್ಲಿಕ್ಕೆ ಸಿಕ್ಕಾಪಟ್ಟೆ ಖುಷಿಯಲ್ಲಿದ್ದೇನೆ. ನೀವು ಖುಷಿಯಲ್ಲಿದ್ದೀರಾ? ಲೆಟ್ಸ್ ಸ್ಟಾರ್ಟ್. ಮಕ್ಕಳೇ, ಎಲ್ಲರೂ ಸಹ ಕಮೆಂಟ್ ಅಲ್ಲಿ ರೆಡಿ ಅಂತ ಹಾಕಿ. ಯಾವುದಕ್ಕೆ ರೆಡಿ? SSLC ಬೋರ್ಡ್ ಇಯರ್ ಅನ್ನ ನಾವು ವಿನ್ ಮಾಡ್ಲಿಕ್ಕೆ ರೆಡಿ ಆಗಿದ್ದೇವೆ ಅಂತ ಕಮೆಂಟ್ ಅಲ್ಲಿ ಹಾಕಿ. ಯಾಕೆ ಕಮೆಂಟ್ ಅಲ್ಲಿ ಹಾಕ್ಬೇಕು? ಇದರಿಂದ ನಿಮ್ಮ ಮೈಂಡ್ಗೂ ಸಹ ಗೊತ್ತಾಗತ್ತೆ ನೀವು ರೆಡಿ ಆಗಿದ್ದೀರಾ ಅಂತ. ನಾನಂತೂ ಸಿಕ್ಕಾಪಟ್ಟೆ ಖುಷಿಲಿದ್ದೇನೆ. ಹೊಸ ಬ್ಯಾಚು, ಹೊಸ ಎನರ್ಜಿ, ಅದ್ರ ಜೊತೆಗೆ ನನಗೂ ಸಹ ನಿಮ್ಮ ಜೊತೆ ಕಲೀಲಿಕ್ಕೆ ಬಹಳಷ್ಟು ಥಿಂಗ್ಸ್ಗಳು ಸಿಗತ್ತೆ. ಅದಕ್ಕೋಸ್ಕರ ಫುಲ್ಲಿ ಎಕ್ಸೈಟೆಡ್. ನೀವು ಎಷ್ಟು ಎಕ್ಸೈಟೆಡ್ ಆಗಿದ್ದೀರಾ? 1 to 10 ಅಲ್ಲಿ 10 ಹೈಯೆಸ್ಟು. ನಾನೆಷ್ಟು ಎಕ್ಸೈಟೆಡ್ ಆಗಿದ್ದೇನೆ ಗೊತ್ತಾ? 11. 10+1. ನಿಮ್ಮ ಎಕ್ಸೈಟ್ಮೆಂಟ್ ಎಷ್ಟಿದೆ ಅಂತ ಕಮೆಂಟ್ನಲ್ಲಿ ತಿಳಿಸಿ. ಥ್ರೂ ಔಟ್ ದ ಇಯರ್ ನನ್ ಸಿಂಪಲ್ ಇರತ್ತೆ. ನಾನಿಲ್ಲಿ ನಿಂತು ಕೇವಲ ಪಾಠ ಮಾಡಲ್ಲ, ನೀವು ಸಹ ನನ್ನ ಜೊತೆಗೆ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತೀರಾ. ಹೇಗೆ ಮಾಡ್ತೀರಾ? ಕಮೆಂಟಲ್ಲಿ ನಿಮ್ಮ ಕಮೆಂಟ್ಸ್ಗಳನ್ನ ಹಾಕ್ತೀರಾ, ವಿಡಿಯೋಸ್ಗಳನ್ನ ಲೈಕ್ ಮಾಡ್ತೀರಾ, ಶೇರ್ ಮಾಡ್ತೀರಾ, ಸಬ್ಸ್ಕ್ರೈಬ್ ಮಾಡ್ತೀರಾ. ಇದರಿಂದ ನನಗೂ ಸಹ ಗೊತ್ತಾಗತ್ತೆ ನೀವು ನನ್ನ ಜೊತೆಗಿದ್ದೀರಾ ಅಂತ. ಓಕೆನಾ? ಎಸ್, ದಿಸ್ ಇಯರ್ ಶೇಪ್ಸ್ ಯುವರ್ ಫ್ಯೂಚರ್. ಈ ವರ್ಷ ನಿಮ್ಮ ಭವಿಷ್ಯವನ್ನ ನಿರ್ಧಾರ ಮಾಡತ್ತೆ. ಲೆಟ್ಸ್ ವಿನ್ ಎವ್ರಿ ಸಬ್ಜೆಕ್ಟ್ ಟುಗೆದರ್. ಈ SSLC ಜರ್ನಿಯಲ್ಲಿ ಎಂದೂ ಸಹ ನೀವು ತಿಳ್ಕೊಳ್ಬೇಡಿ, ಸರ್ ನಾನು ಏಕಾಂಗಿ, ನಾನು ಒಬ್ಬನೇ ಹೋರಾಡ್ತಾ ಇದ್ದೇನೆ. ಇಲ್ಲ, ನಾನು ನಿಮ್ಮ ಜೊತೆಗೆ ಪ್ರತಿ ಸ್ಟೆಪ್ಪಲ್ಲೂ ಇರ್ತೇನೆ. ಹೀಗಾಗಿ ಆ ಒಂದು ಭಯವನ್ನ ತೆಗೆದುಹಾಕಿ. ಆದರ್ಶ್ ಸರ್ ನಿಮ್ಮ ಜೊತೆಗೆ ಸ್ಟಾರ್ಟಿಂಗ್ ಇಂದ ಎಂಡ್ ತನಕ ಇದ್ದೇ ಇರ್ತಾರೆ. ಮೋಟಿವೇಟ್ ಮಾಡಲಿಕ್ಕೆ, ಕಾನ್ಸೆಪ್ಟ್ಸ್ಗಳನ್ನ ಕ್ಲಿಯರ್ ಮಾಡಲಿಕ್ಕೆ, ನಿಮ್ಮ ಜೊತೆ ಫನ್ ಮಾಡಲಿಕ್ಕೆ, ಎಂಜಾಯ್ ಮಾಡಲಿಕ್ಕೆ, ಎಲ್ಲದಕ್ಕಿಂತ ಹೆಚ್ಚಾಗಿ ನಾಲೆಜ್ ಅನ್ನ ಶೇರ್ ಮಾಡಲಿಕ್ಕೆ. ಓಕೆನಾ? ಡೀಲ್ ಡನ್? ಎಸ್. ವೈ SSLC ಮ್ಯಾಟರ್ಸ್? SSLC ಯಾಕೆ ಮ್ಯಾಟರ್ ಆಗತ್ತೆ? ಒಂದೋ ಇದು ಬೋರ್ಡು, ಈ ವರ್ಷ ಬೋರ್ಡ್ ಎಕ್ಸಾಮ್ ಇದೆ. ಬಟ್ ಅದರ ಜೊತೆಗೆ ಫೌಂಡೇಶನ್, ನಮ್ಮ ಮುಂದಿನ ಫಾರ್ ಎಕ್ಸಾಂಪಲ್ 11th PU1 PU2 ಹೋಗ್ತೀರಾ ಅಥವಾ ಡಿಪ್ಲೊಮಾ ಏನೇ ಚೂಸ್ ಮಾಡಿದ್ರು ಸಹ ಅಲ್ಲಿ ಏನೇನು ಕಾನ್ಸೆಪ್ಟ್ಸ್ಗಳು ಬರುತ್ತೋ ಅದಕ್ಕೆಲ್ಲ ಮೂಲ ಫೌಂಡೇಶನ್, ಬುನಾದಿ ಈ ನಮ್ಮ SSLC ಆಗಿರತ್ತೆ. ನ್ಯೂ ಆಪರ್ಚುನಿಟೀಸ್ಗಳಿಗೆ ರಿಸಲ್ಟ್ಸ್ ಓಪನ್ ಆಗತ್ತೆ, ಡೋರ್ಸ್ಗಳು. ಹೀಗಾಗಿ ವೆರಿ ಇಂಪಾರ್ಟೆಂಟು. ಈ ಒಂದು ವರ್ಷ ನೀವು ಕರೆಕ್ಟ್ ಆಗಿ ಫೋಕಸ್ಸು ಮತ್ತೆ ಎಫರ್ಟ್ಸ್ಗಳನ್ನ ಹಾಕಿದ್ರೆ ಅದು PUದಲ್ಲೂ ಕಂಟಿನ್ಯೂ ಆಗತ್ತೆ. ಒಂಥರ ಡಿಸಿಪ್ಲಿನ್ ಇನ್ಬಿಲ್ಟ್ ಆಗಿ ಬಂದ್ಬಿಡತ್ತೆ. ಹೀಗಾಗಿ ನೀವು ಎಕ್ಸ್ಟ್ರಾ ಎಫರ್ಟ್ಸ್ಗಳನ್ನ ಹಾಕೋ ಅವಶ್ಯಕತೆನೇ ಇರಲ್ಲ. ಯಾಕಂದ್ರೆ ಅದು ಆಲ್ರೆಡಿ ನಿಮ್ಮ ಸಿಸ್ಟಮ್ ಅಲ್ಲಿ ಬಂದಾಗಿರತ್ತೆ. ಹೀಗಾಗಿ ಒಂದು ವರ್ಷ ನಾವು ಬೆಸ್ಟ್ ಅನ್ನ ಕೊಡೋಣ. ನಾನು ಯಾವಾಗ ಬೆಸ್ಟ್ ಅನ್ನ ಕೊಡೋಣ ಅಂತೇನೋ ಅದ್ರ ಅರ್ಥ ಏನು? ನಾವು ಎಂಜಾಯೂ ಸಹ ಅಷ್ಟೇ ಮಾಡ್ತೇವೆ, ಚಿಲ್ಲೂ ಮಾಡ್ತೇವೆ, ಫನ್ನನ್ನು ಮಾಡ್ತೇವೆ, ಅದ್ರ ಜೊತೆಗೆ ಸ್ಟಡಿಯನ್ನು ಮಾಡ್ತೇವೆ. ನಮ್ದು ಯಾವತ್ತೂ ಸಹ ಬರೀ ಓದೋದು ಅಷ್ಟೇ ಅಲ್ಲ. ಜೀವನ ಅಂದ್ರೆ ಅದಕ್ಕೆ ಆದಂತಹ ಪಾರ್ಟ್ಸ್ಗಳಿರತ್ತೆ. ಎಲ್ಲಾ ಪಾರ್ಟ್ಸ್ಗಳನ್ನ ಎಂಜಾಯ್ ಮಾಡೋಣ, ಖುಷಿಯಾಗಿರೋಣ, ಚಿಲ್ ಆಗಿರ್ಬೇಕು ಅಷ್ಟೇ ಜೀವನದಲ್ಲಿ. ಮೈಂಡ್ ಸೆಟ್ ಇಸ್ ಎವ್ರಿಥಿಂಗ್. ಬಿಲೀವ್ ಇನ್ ಯುವರ್ ಸೆಲ್ಫ್. ನಿಮ್ಮ 9th ಅಲ್ಲಿ ಪರ್ಸೆಂಟೇಜ್ ಎಷ್ಟೇ ಆಗಿರ್ಬೋದು, 13, 14, 16, 80. ಈ ವರ್ಷ ನೀವೆಲ್ಲರೂ ಸಹ 100% ಸ್ಟೇಟ್ ಟಾಪರ್ಗೆ ಮಾಡಬೇಕು. ಆಗಲ್ಲ, ನನ್ನ ಹತ್ರ ಅಷ್ಟೊಂದು ಬುದ್ಧಿ ಇಲ್ಲ, ಮಾತೇ ಇಲ್ಲ. ನನಗೊತ್ತು ನಿಮ್ಮ ಹತ್ರ ಫುಲ್ಲಿ ನೀವು ಕೇಪೇಬಲ್ ಇದ್ದೀರಾ ಅಂತ. ನನಗೆ ಕಾನ್ಫಿಡೆನ್ಸ್ ಇದೆ 150%. ನೀವು ಆ ಕಾನ್ಫಿಡೆನ್ಸ್ ಅನ್ನ ನಿಮ್ಮಲ್ಲಿ ತಗೊಳ್ಬೇಕು. ಸಿಂಪಲ್ಲು. ಪ್ರತಿಯೊಬ್ಬರೂ ಸಹ ಸ್ಟೇಟ್ ಟಾಪರ್ ಆಗಲೇಬೇಕು. ಪ್ರತಿಯೊಬ್ಬರೂ ಸಹ ಔಟ್ ತಗೊಳ್ಬೇಕು. ಅದೇ ಮೈಂಡ್ ಸೆಟ್ನೊಂದಿಗೆ ನಾವು ವರ್ಷವನ್ನ ಆರಂಭಿಸ್ತೇವೆ, ಅದೇ ರಿಸಲ್ಟ್ನೊಂದಿಗೆ ವರ್ಷವನ್ನ ಮುಗಿಸ್ತೇವೆ. ಸಿಂಪಲ್ ಫಂಡ. ಯಾರೂ ಸಹ ನಿಮ್ಗೆ ಹೇಳಿದ್ರೆ ನಿನ್ನ ಹತ್ರ ಆಗಲ್ಲ ಅಂದ್ರೆ ಹೇಳಿ, ನನಗೆ ನನ್ನ ಮೇಲೆ ನಂಬಿಕೆ ಇದೆ, ನನಗೆ ಆದರ್ಶ್ ಸರ್ ಹೇಳಿದ್ದಾರೆ ಆಗತ್ತೆ ಅಂತ, ಹೀಗಾಗಿ ಮಾಡೇ ಮಾಡ್ತೀನಂತ. ಅದಕ್ಕೆ ಏನೇನು ಎಫರ್ಟ್ಸ್ಗಳನ್ನ ಹಾಕಬೇಕು ನಾವು ಹಾಕೋಣ.
ಬಟ್ ಮೈಂಡ್ ಸೆಟ್ ಸಿಂಪಲ್, ಔಟ್ ಆಫ್ ಔಟ್ ತೊಗೊಳ್ಬೇಕಷ್ಟೇ. ಚಾಲೆಂಜಸ್ ಜೀವನದಲ್ಲಿ ಯಾವಾಗ ಚಾಲೆಂಜಸ್ ಬರುತ್ತೋ ಅದನ್ನ ಏನಂತ ತಿಳ್ಕೊಳ್ಬೇಕು, ಸಕ್ಸಸ್ಸಿಗೆ ಒಂದು ಸ್ಟೆಪ್ ಅಂತ ತಿಳ್ಕೊಳ್ಬೇಕು. ಹೀಗಾಗಿ ಯಾವತ್ತೂ ಸಹ ಚಾಲೆಂಜಸ್ಗಳಿಗೆ ಹೆದರೋ ಮಾತೇ ಇಲ್ಲ. ಸವಾಲ್ ಬಂತ ಅದನ್ನ ಸ್ವೀಕರಿಸೋಣ. ಏನೋ ರಿಸಲ್ಟ್ ಬರಲಿ, ಬಟ್ ನಾವು ನಮ್ಮ ಬೆಸ್ಟ್ ಅನ್ನ ಕೊಡೋಣ. ಅದನ್ನೇ ಫಾಲೋ ಮಾಡೋದು 1 ವರ್ಷ. ಐ ಕ್ಯಾನ್ ಡೂ ದಿಸ್. ಎಲ್ಲರೂ ಸಹ ಕಮೆಂಟ್ ಅಲ್ಲಿ ಹಾಕಿ ಐ ಕ್ಯಾನ್ ಡೂ ದಿಸ್. ನಾನು ಮಾಡಬಲ್ಲೆ, ನಾನು ಮಾಡೇ ಮಾಡ್ತೇನೆ. ಏನೇ ನಿಮ್ ಗೋಲ್ ಇರಬಹುದು ಅದನ್ನ ಅಚೀವ್ ಮಾಡೇ ಮಾಡ್ತೇನೆ ಅನ್ನೋ ಒಂದು ಮೈಂಡ್ ಸೆಟ್ ನೊಂದಿಗೆ ಈ ವರ್ಷವನ್ನ ಪ್ರಾರಂಭಿಸೋಣ. ಥ್ರೂ ಔಟ್ ದ ಇಯರ್ ನಾನು ಇದ್ರ ಮೇಲೆ ಹೇಳ್ತಾನೆ ಇರ್ತೇನೆ, ಮೈಂಡ್ ಸೆಟ್ ಮೈಂಡ್ ಸೆಟ್ ಮೈಂಡ್ ಸೆಟ್. ಕಾಲಿಳಿಕ್ಕೆ 100 ಜನ ಇದ್ದಾರೆ, ನಮ್ಮನ್ನ ನಾವು ಎತ್ಕೊಳ್ಬೇಕಾಗತ್ತೆ. ಬೇರೆಯವ್ರು ಏನ್ ಹೇಳ್ತಾರೋ ಅದನ್ನ ಮ್ಯಾಟರ್ ಮಾಡ್ಕೊಳ್ಳೋದೇ ಬೇಡ. ನಾವು ನಮ್ಮ ಬೆಸ್ಟ್ ಅನ್ನ ಕೊಡೋಣ. ನಮ್ ಕಾಂಪಿಟೇಷನ್ ಯಾರ ಜೊತೆಗಿರ್ಬೇಕು, ನಿನ್ನೆಯ ಆದರ್ಶನ ಜೊತೆ ಈ ಆದರ್ಶನ ಕಾಂಪಿಟೇಷನ್ ಇರಬೇಕು. ಅದೇ ರೀತಿ ನಿನ್ನೆಯ ನಿಮ್ಮ ವರ್ಷನ್ ಜೊತೆಗೆ ನಿಮ್ಮ ಕಾಂಪಿಟೇಷನ್ ಇರಬೇಕು. ಕನ್ನಡಿ ಮುಂದೆ ನಿಂತಾಗ ಯಾರು ಕಾಣಿಸ್ತಾರೋ ಅವರೇ ನಿಮ್ಮ ಕಾಂಪಿಟೇಷನ್ ಆಗಿರ್ತಾರೆ. ಅಷ್ಟೇ. ಜೀವನ ಸಿಕ್ಕಾಪಟ್ಟೆ ಏನಾಗತ್ತೆ, ಈಸಿ ಆಗತ್ತೆ. ಹಾಗೆ ಸೆಲಿಬ್ರೇಷನ್ ಮಾಡ್ಲಿಕ್ಕೆ ಅವಕಾಶ ಸಿಗತ್ತೆ ಯಾವಾಗ ನಾವು ನಮ್ಮ ಜೊತೆ ಕಾಂಪಿಟೇಷನ್ ಮಾಡ್ಕೊಳ್ತೇವೋ ಆವಾಗ. ಹಾಗೆ ಬಹಳಷ್ಟು ಮಕ್ಕಳು ಥ್ರೂ ಔಟ್ ದ ಇಯರ್, ಸರ್ ನನಗೆ ಹೇಗೆ ವಿಡಿಯೋಗಳನ್ನ ಆಕ್ಸೆಸ್ ಮಾಡೋದು, ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಅಂತೀರಾ. ಫಸ್ಟ್ SSLC ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಇರುತ್ತೆ, ಅದರ ಮೇಲೆ ಒತ್ತಿ. ನಾನು SSLC ಚಾನಲ್ ಒಳಗಿಂದಾನೇ ಲಾಗಿನ್ ಮಾಡಿರೋದ್ರಿಂದ ಅದು ಬರ್ತಾ ಇಲ್ಲ. ನಿಮ್ಮ SSLC ಜರ್ನಿಯಲ್ಲಿ ದಿ ಮೋಸ್ಟ್ ಇಂಪಾರ್ಟೆಂಟ್ ಸ್ಟೆಪ್ ಅಂದ್ರೆ ಪರೀಕ್ಷೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು. ಯಾಕೆ ಅಂತೀರಾ, ಸಿಂಪಲ್. ನಿಮಗೆ ಎಕ್ಸಾಮ್ನ ಅಪ್ಡೇಟ್ಸ್ಗಳಿರಬಹುದು, ನಿಮಗೆ ಬೇಕಾದಂತಹ 1 ಶಾರ್ಟ್ ವಿಡಿಯೋಸ್ಗಳು ಪ್ಲೇ ಲಿಸ್ಟಿಗೆ ಹೋದ್ರೆ ಸಿಗತ್ತೆ. ಸಮರಿ ವಿಡಿಯೋಸ್ಗಳಿರ್ಬಹುದು. ನಾವೇನಾದ್ರೂ ಹೊಸದಾಗಿ ಲೈವ್ ಕ್ಲಾಸಸ್ಗಳನ್ನ ತೆಗೆದುಕೊಂಡು ಬರ್ತಾ ಇದ್ರೆ ಅದನ್ನು ಸಹ ನೀವು ಇಲ್ಲಿ ಫೈಂಡ್ ಔಟ್ ಮಾಡಬಹುದು. ನೋಟಿಫೈ ಬಟನ್ ಅನ್ನು, ಬೆಲ್ ಬಟನ್ ಅನ್ನು ಸಹ ಒತ್ತೋದನ್ನ ಮರಿಬೇಡಿ. ಸೊ ನನ್ನ ಜೊತೆಗೆ ಯಾರ್ಯಾರು ಈ ವಿಡಿಯೋವನ್ನ ನೋಡ್ತಾ ಇದ್ದೀರೋ ಈಗಲೇ ಆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಒತ್ತಿ. ದಿಸ್ ವಿಲ್ ಬಿ ಯುವರ್ ಬೆಸ್ಟ್ ಡಿಸಿಷನ್. ಮತ್ತೊಂದ್ಸಲ ಹೇಳ್ತಾ ಇದ್ದೇನೆ, ಎಕ್ಸಾಮ್ನ ಅಪ್ಡೇಟ್ಸ್ಗಳಿರಬಹುದು, ಹಾಗೆ ಏನಾದರೂ ಚೇಂಜಸ್ಗಳಾಗ್ತಾ ಇದ್ರೆ ಬೋರ್ಡ್ನ ಕಡೆಯಿಂದ ಫಾಸ್ಟೆಸ್ಟ್ ಅಪ್ಡೇಟ್ಸ್ಗಳಿರಬಹುದು. ನಿಮಗೆ ಬೇಕಾದಂಥ ಎಲ್ಲ ವಿಡಿಯೋಸ್ಗಳು ನೀವು ಈ ಲೈವ್ ವಿಡಿಯೋಸು ಶಾರ್ಟ್ಸ್ ಸೆಕ್ಷನ್ಸ್ಗಳಲ್ಲಿ ಕಂಟಿನ್ಯೂಸ್ ಆಗಿ ನಮಗೆ ವಿಡಿಯೋಸ್ಗಳು ಬರ್ತಾ ಇರತ್ತೆ. ಹೀಗಾಗಿ ಅಪ್ ಟು ಡೇಟ್ ಆಗಿರ್ಬೇಕಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡಬೇಕು. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದಿರೋ ಥಮ್ಸ್ ಅಪ್ ಕೊಡಿ. ಹಾಗೆ ನೀವು ಸಬ್ಸ್ಕ್ರೈಬ್ ಮಾಡಿದರೆ ನಾವು ನಿಮ್ಮ ಜೊತೆಗೆ ಥ್ರೂ ಔಟ್ ದ ಇಯರ್ ಏನಾಗುತ್ತೆ, ರಿಮೈಂಡರು ಸಿಗತ್ತೆ, ಪರೀಕ್ಷಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೇನೆ ಅಂತ. ಮಾಡಿದ್ದೀರಾ ತಾನೆ? ಎಸ್. ನೆಕ್ಸ್ಟ್ ಚಾಲೆಂಜಸ್ ಆಯ್ತು, ಮೈಂಡ್ ಸೆಟ್ ಆಯ್ತು. ಸೊ ಸ್ಮಾರ್ಟ್ ಗೋಲ್ಸ್, ಸಿಂಪಲ್ಲು. ಮೈಂಡ್ ಸೆಟ್ ಎಲ್ಲ ಹೇಳಿದೆ. ನಾವು ಒಂದು ಗೋಲನ್ನು ಸೆಟ್ ಮಾಡಬೇಕು. ನಾನಂತೂ ಪ್ರತಿ ಸಲ ಹೇಳ್ತಾ ಇರ್ತೇನೆ, ನಮ್ಮ ಗೋಲು ಹೈಯೆಸ್ಟ್ ಆಗಿರಬೇಕು ಅಂತ. ಯಾಕಂದ್ರೆ ನಾವು ಆಕಾಶಕ್ಕೆ ಏಮ್ ಮಾಡಿದ್ರೆ ಅಟ್ಲೀಸ್ಟ್ 6th ಇಲ್ಲ 7th ಫ್ಲೋರಿಗಾದ್ರೂ ಹೋಗ್ತೇವೆ. ಅದೇ ಒಂದು ಗೋಲ್ನೊಂದಿಗೆ ಹೋಗೋಣ. ಬಟ್ ಯಾವ ರೀತಿ ಇರಬೇಕು ಗೋಲು, ಸ್ಮಾರ್ಟ್ ಆಗಿರಬೇಕು. ಹಾಗಂದ್ರೇನು, ಎಸ್, ಸ್ಪೆಸಿಫಿಕ್ ಆಗಿರಬೇಕು. ಫಾರ್ ಎಕ್ಸಾಂಪಲ್, ನಾನು ಇಷ್ಟೊಂದು ಪರ್ಸೆಂಟೇಜನ್ನು ಅಚೀವ್ ಮಾಡಬೇಕು ಅಂತ ಇದ್ದೇನೆ, ನಾನು ಇಷ್ಟೊಂದು ಮಾರ್ಕ್ಸ್ಗಳನ್ನ ಅಚೀವ್ ಮಾಡಬೇಕು ಅಂತ ಇದ್ದೇನೆ. ಈ ರೀತಿ ಸ್ಪೆಸಿಫಿಕ್ ಆಗಿರಬೇಕು. ಸೊ ನಿಮ್ಮ ಗೋಲ್ ಏನಿದೆ ಅಂತ ಕಮೆಂಟ್ನಲ್ಲಿ ತಿಳಿಸಿ. ಎಷ್ಟು ನಿಮ್ಮ ಗೋಲು? ಫಸ್ಟ್ ಸ್ಟೆಪ್ ಮಾಡಿದ್ರ. ನೆಕ್ಸ್ಟ್ ಮೆಜರೇಬಲ್, ಮೇಜರ್ ಮಾಡಬೇಕು. ಕ್ವಾಂಟಿಟಿ, ಫಾರ್ ಎಕ್ಸಾಂಪಲ್ ಪರ್ಸೆಂಟೇಜ್ ಇರ್ಬೋದು, ಮಾರ್ಕ್ಸ್, ಇವೆಲ್ಲವನ್ನೂ ಸಹ ನಾವು ಮೇಜರ್ ಮಾಡ್ಬೋದಾಗಿರುತ್ತೆ. ಈ ರೀತಿಯ ಗೋಲ್ಸ್ಗಳನ್ನ ಸೆಟ್ ಆದಮೇಲೆ ಬ್ರೇಕ್ ಡೌನ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಈ ಪರ್ಸೆಂಟೇಜ್ ಮಾರ್ಕ್ಸ್ ಅನ್ನು ಅಚೀವ್ ಮಾಡಬೇಕಂದ್ರೆ ನಾನು ಈ ಮಂತಲ್ಲಿ ಎಷ್ಟು ಚಾಪ್ಟರ್ಸ್ಗಳನ್ನ ಮುಗಿಸ್ಬೇಕು, ಅದು ನಿಮ್ಮ ಗೋಲ್ ಆಗಿರಬೇಕು. ಸೊ ಆ ಮಂತನ್ನು ಅದಾದ್ಮೇಲೆ ವೀಕ್ಸ್ಗಳಲ್ಲಿ, ಡೇಸ್ಗಳಲ್ಲಿ ಹೊಡೀರಿ. ಸೊ ಅದು ಮೇಜರೇಬಲ್. ಪ್ರೋಗ್ರೆಸ್ ಅನ್ನ ಟ್ರ್ಯಾಕ್ ಮಾಡಿ. ಅಚೀವೇಬಲ್, ನಾನು ಗೋಲ್ಸ್ಗಳನ್ನ ಅಚೀವ್ ಮಾಡ್ಬೋದಾ? ಫಾರ್ ಎಕ್ಸಾಂಪಲ್, ಒಂದೇ ಮಂತಲ್ಲಿ ನಾನು 50 ಚಾಪ್ಟರ್ಸ್ಗಳನ್ನ ಕಂಪ್ಲೀಟ್ ಮಾಡ್ತೇನೆ ಅಂದ್ರೆ ಆಗತ್ತಾ? ಇಲ್ಲ. ಸೊ ಹೀಗಾಗಿ ರಿಯಲಿಸ್ಟಿಕ್, ಆದಷ್ಟು ಅಚೀವ್ ಮಾಡಬಹುದಾದಂತಹ ಗೋಲ್ಸ್ಗಳನ್ನ ಸೆಟ್ ಮಾಡಿ. ರಿಲೆವೆಂಟ್, ಫಾರ್ ಎಕ್ಸಾಂಪಲ್, ಫ್ಯೂಚರಲ್ಲಿ ಒಳ್ಳೆ ಕಾಲೇಜಿಗೆ ಹೋಗ್ಬೇಕಂತ ಇರ್ತೀರ, ಹೀಗಾಗಿ ಇಲ್ಲಿ ಒಳ್ಳೆ ಮಾರ್ಕ್ಸ್ಗಳನ್ನ ತೆಗೆದುಕೊಳ್ಬೇಕು.
ಅದು ರಿಲೆವೆಂಟ್ ಆಗಿರುವಂತಹದ್ದು. ನಮ್ಮ ಎಂಡ್ ಗೋಲಿಗೆ ಈ ರೀತಿ ಗೋಲ್ಸ್ಗಳಿರಬೇಕು. ಟೈಮ್ ಬೌಂಡ್, ವೆರಿ ವೆರಿ ಇಂಪಾರ್ಟೆಂಟು. ಡೆಡ್ಲೈನ್ಸ್ಗಳನ್ನ ಹಾಕೊಳ್ಳಿ ಫಾರ್ ಈಚ್ ಗೋಲ್. ಫಾರ್ ಎಕ್ಸಾಂಪಲ್, ಒಂದು ಚಾಪ್ಟರನ್ನು ನಾನು 2 ದಿನದಲ್ಲಿ ಮುಗಿಸ್ತೇನೆ ಅಂದರೆ 4 ಪೇಜನ್ನು ಇವತ್ತು ಮುಗಿಸ್ತೇನೆ, ಉಳಿದ 4 ಪೇಜನ್ನು ನಾಳೆ ಮುಗಿಸ್ತೇನೆ. ಈ ರೀತಿಯಾಗಿ ಡೆಡ್ಲೈನ್, ಟೈಮ್ ಬೌಂಡ್ ಆಗಿ ನಿಮ್ಮ ಗೋಲ್ಸ್ಗಳನ್ನ ಹಾಕೊಳ್ಳಿ. ವೆರಿ ಇಂಪಾರ್ಟೆಂಟ್ ಆಗತ್ತೆ. ಇಲ್ಲಿ ತನಕ ಅರ್ಥ ಆಗಿದೆ ಅನ್ಕೊಳ್ತೇನೆ. ಹಾಗೆ ಎಲ್ಲರೂ ನಿಮ್ಮ ಗೋಲ್ ಏನಿದೆ ಅಂತ ಸಹ ಕಮೆಂಟಲ್ಲಿ ಹಾಕಿದ್ದೀರಾ ಅನ್ಕೊಳ್ತೇನೆ. ಬೋರ್ಡ್ ಇಯರು, ಫ್ಯಾಮಿಲಿ, ರಿಲೇಟಿವ್ಸು, ಟೀಚರ್ಸು, ಫ್ರೆಂಡ್ಸು, ಆದರ್ಶರು ಎಲ್ಲರೂ ಹೇಳ್ತಿದ್ದಾರೆ ಬೋರ್ಡ್ ಇಯರ್, ಬೋರ್ಡ್ ಇಯರ್, ಬೋರ್ಡ್ ಇಯರ್ ಅಂತ. ಸ್ಟ್ರೆಸ್ ಆಗ್ತಾ ಇದೆಯಾ? ಸ್ವಲ್ಪ ಸ್ಟ್ರೆಸ್ ಆದರೆ ಇಟ್ಸ್ ಓಕೆ. ಯಾಕಂದರೆ ನೀವು ಸೀರಿಯಸ್ ಆಗಿದ್ದೀರಾ ನಿಮ್ಮ 10th ಜರ್ನಿಗೆ. ಹೀಗಾಗಿ ಸ್ಟೇ ಕಾಮ್ ವಿತ್ ಡೀಪ್ ಬ್ರೆತ್ಸ್. ನನಗೆ ಯಾವಾಗ ಸ್ಟ್ರೆಸ್ ಅನಿಸುತ್ತೋ ನಾನು ಒಂದೇ ಸಿಂಪಲ್ಲು, ಉಸಿರನ್ನು ತೆಗೆದುಕೊಳ್ಳೋದು, ಉಸಿರನ್ನು ಹೊರಗೆ ಬಿಡೋದು, ಉಸಿರನ್ನು ಹಿಡ್ಕೊಳ್ಳೋದು 4 ಸೆಕೆಂಡ್, ಇಷ್ಟೇ ಮಾಡ್ತೇನೆ. 4 ಸೆಕೆಂಡು. ಸೊ ಉಸಿರನ್ನು ಎಳ್ಕೊಳ್ಳೋದು 4 ಸೆಕೆಂಡ್ಸು, 4 ಸೆಕೆಂಡು ಹೋಲ್ಡ್ ಮಾಡ್ತೇನೆ ಉಸಿರನ್ನು, ಅದಾದ್ಮೇಲೆ 4 ಸೆಕೆಂಡ್ ಬಿಡ್ತೇನೆ. ಇದನ್ನೇ ನೀವು ಸಹ ಮಾಡಬೇಕು ಜೀವನದಲ್ಲಿ. ಯಾವಾಗ ಸ್ಟ್ರೆಸ್ ಅನ್ಸುತ್ತೋ ಸಿಂಪಲ್ ಈ ಉಸಿರಾಟದ ಒಂದು ಪ್ರಕ್ರಿಯೆಯನ್ನ ಮಾಡಿ ಒಂದು 5-6 ಸಲ ನಿಮ್ಮ ಮೈಂಡ್ ಆಟೋಮೆಟಿಕ್ ಆಗಿ ಕಾಮ್ ಡೌನ್ ಆಗತ್ತೆ. ವೆರಿ ಇಂಪಾರ್ಟೆಂಟು. ಸೋಷಿಯಲ್ ಸೈನ್ಸ್ ಅಲ್ಲಿ 33 ಚಾಪ್ಟರ್ಸ್ ಇದೆ ಸರ್, ಹೇಗೆ ಓದೋದು? ಅದೇ 33 ಚಾಪ್ಟರ್ಸ್ಗಳನ್ನ ನಾನು 1 ಮಂತಲ್ಲಿ ಫಾರ್ ಎಕ್ಸಾಂಪಲ್ 6 ಚಾಪ್ಟರ್ಸ್ಗಳನ್ನ ಓದ್ತೇನೆ. ಆ 6 ಚಾಪ್ಟರ್ಸ್ಗಳಲ್ಲಿ ಈ ವೀಕಲ್ಲಿ 1 ವೀಕಲ್ಲಿ 2 ಚಾಪ್ಟರ್ಸ್ಗಳನ್ನ ಓದ್ತೇನೆ. ಅದಾದ್ಮೇಲೆ ಆ 2 ಚಾಪ್ಟರ್ಸ್ಗಳಲ್ಲಿ ಡೈಲಿ 2-3 ಪೇಜಸ್ಗಳನ್ನ ಓದ್ತಾ ಹೋಗ್ತೇನೆ. ಅಂದ್ರೆ ಏನಾಗತ್ತೆ, ನೀವು ಬ್ರೇಕ್ ಡೌನ್ ಮಾಡಿದ್ದೀರಾ. SSLC ಜರ್ನಿಯಲ್ಲಿರ್ಬಹುದು, ನಿಮ್ಮ ಜೀವನದ ಜರ್ನಿಯಲ್ಲಿರ್ಬಹುದು. ಯಾವಾಗ ಮೌಂಟ್ ಎವರೆಸ್ಟ್ ಹತ್ತಬೇಕು ಅಂತ ಇರ್ತೇವೋ ಆವಾಗ ನಾವು ಮೌಂಟ್ ಎವರೆಸ್ಟ್ ತುದಿಯಲ್ಲ, ಫಸ್ಟಿಗೆ 10 ಸ್ಟೆಪ್ಸ್, ಅದಾದ್ಮೇಲೆ 10 ಸ್ಟೆಪ್ಸ್, ಈ ರೀತಿ ಸ್ಟೆಪ್ ವೈಸ್ ಹೋಗ್ಬೇಕಾಗತ್ತೆ, ಬ್ರೇಕ್ ಡೌನ್ ಮಾಡ್ಕೊಳ್ಬೇಕಾಗತ್ತೆ. ಅದನ್ನೇ ಈ ವರ್ಷ ನಾವು ಮಾಡ್ತಾ ಇದ್ದೇವೆ. ಸ್ಟ್ರೆಸ್ಸು ನ್ಯಾಚುರಲು, ಮನುಷ್ಯರು ನಾವು, ನಮಗೆ ಸ್ಟ್ರೆಸ್ ಬರ್ದೆ ಯಾರಿಗೆ ಬರಬೇಕು ಸ್ಟ್ರೆಸ್ಸು? ಬಟ್ ಸ್ಟ್ರೆಸ್ ಬಂದಾಗೆಲ್ಲ ನಿಮ್ಮ ಮೈಂಡಿಗೆ ಪಾಸಿಟಿವಿಟಿಯನ್ನು ತುಂಬಿಕೊಳ್ಳಿ. ಸೆಲ್ಫ್ ಅಫರ್ಮೇಷನ್ಸ್ಗಳನ್ನ ಹೇಳಿ, ಐ ಕ್ಯಾನ್ ಡೂ ಇಟ್, ಐ ವಿಲ್ ಡೂ ಇಟ್ ಅಂತ. ಇದರಿಂದ ನಿಮ್ಮ ಮೈಂಡ್ಗೂ ಸಹ ಗೊತ್ತಾಗತ್ತೆ ಇವತ್ತ ಸಿಕ್ಕಾಪಟ್ಟೆ ಪಾಸಿಟಿವ್ ಆಗಿದ್ದಾನೆ ಅಥವಾ ಪಾಸಿಟಿವ್ ಆಗಿದ್ದಾಳೆ, ನಾನು ಈ ಸ್ಟ್ರೆಸ್ನಿಂದ, ಈ ತಲೆಯಿಂದ ದೂರ ಇಟ್ಕೊಳ್ಬೇಕು, ಯಾಕಂದ್ರೆ ಪಾಸಿಟಿವಿಟಿ ಸಿಕ್ಕಾಪಟ್ಟೆ ಇದೆ ಅಂತ. ಸೊ ಎಲ್ಲರೂ ಸಹ ಪಾಸಿಟಿವ್ ಆಗಿರಿ. ಪ್ರೋಕ್ರಾಸ್ಟಿನೇಷನ್, ನಾಳೆ ಮಾಡ್ತೇನೆ, ಆಮೇಲೆ ಮಾಡ್ತೇನೆ, ಇಲ್ಲ. 5 ನಿಮಿಷ ಓದ್ತೀರಾ, ಈಗಲೇ ಓದಿ. 10 ನಿಮಿಷ ಏನಾದರೂ ಬರೀತೀರಾ, ಈಗಲೇ ಮಾಡಿ. ನಮ್ಮ ಡಿಕ್ಷನರಿಯಲ್ಲಿ ನಾಳೆ, ಆಮೇಲೆ ಅನ್ನೋ ಪದಗಳು ಬರಲೇಬಾರ್ದು. 5 ನಿಮಿಷ ಈಗಲೇ ಮಾಡಿ, 10 ನಿಮಿಷ ಈಗಲೇ ಓದಿ, ಅಷ್ಟೇ ಸಾಕು. ನಾಳೆ 2 ತಾಸು ಓದೋದಕ್ಕಿಂತ ಈಗ 10 ನಿಮಿಷ ಓದೋದು ಬೆಟರ್ ಫಾರ್ ಮೀ ಎನಿ ಡೇ. ಯಾಕಂದ್ರೆ ಆ ನಾಳೆ ಯಾವತ್ತು ಬರುತ್ತೋ ಗೊತ್ತಿಲ್ಲ, ಆಮೇಲೆ ಯಾವಾಗ ಮೇಲೆ ಬರುತ್ತೋ ಅದೂ ಸಹ ಗೊತ್ತಿರಲ್ಲ. ಅದೇ ಈಗ ಅಂದ್ರೆ ನಾವು ಅದೊಂದು ಕೆಲಸ ಮಾಡಲಿಕ್ಕೆ ಈಗಲೇ ಕೂತ್ಕೊಳ್ತೇವೆ. ಸೊ ಪ್ರತಿದಿನ ನೀವು ಡಿಲೇ ಮಾಡ್ತಾ ಹೋದ್ರೆ ಅದು ನಿಮ್ಮ SSLCಯಲ್ಲಿ ಒಂದೊಂದು ದಿನ ಮೈನಸ್ ಆದಾಗತ್ತೆ. ಆ ರೀತಿ ಆಗೋದು ಬೇಡ. ಹೀಗಾಗಿ ಕನ್ಸಿಸ್ಟೆಂಟ್ ಆಗಿರ್ಬೇಕಂದ್ರೆ ಈಗಲೇ ನಾವು ಸ್ಟಾರ್ಟ್ ಮಾಡಬೇಕಾಗತ್ತೆ. ನಿಮ್ಮ ಜರ್ನಿ ಸ್ಟಾರ್ಟ್ ಆಗಿದೆ. ಹೇಗೆ? ಪರೀಕ್ಷೆ ಚಾನೆಲ್ನ ಜೊತೆಗೆ ಸ್ಟಾರ್ಟ್ ಆಗಿದೆ. ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅನ್ಕೊಳ್ತೇನೆ. ಯಾರೇ ಸಬ್ಸ್ಕ್ರೈಬ್ ಮಾಡಿಲ್ವೋ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಥಮ್ಸ್ ಅಪ್ ಅನ್ನ ಕೊಡಿ, ಕಾಯ್ತಾ ಇರ್ತೇನೆ. ಫಸ್ಟ್ ಸ್ಟೆಪ್ ಅನ್ನ ಇವತ್ತು ತೊಗೊಳ್ಬೇಕು. ಏನ್ ಮಾಡ್ತೀರಾ? ಸಬ್ಸ್ಕ್ರೈಬ್ ವಿಲ್ ಬಿ ಯುವರ್ ಫಸ್ಟ್ ಸ್ಟೆಪ್. ಅದಾದ್ಮೇಲೆ ಫಾರ್ ಎಕ್ಸಾಂಪಲ್ ಸೋಷಿಯಲ್ ಸೈನ್ಸ್ನ ಅಡ್ವೆಂಟ್ ಆಫ್ ಯುರೋಪಿಯನ್ಸ್ ಟು ಇಂಡಿಯಾ, ಭಾರತಕ್ಕೆ ಯುರೋಪಿಯನ್ನರ ಆಗಮನ, ಈ ಚಾಪ್ಟರ್ನ 30 ಮಿನಿಟ್ಸ್ ಅನ್ನ ನೋಡ್ತೀರಾ, ಅರ್ಧ ಗಂಟೆಯನ್ನ ನೋಡ್ತೀರಾ. ಇಟ್ ವಿಲ್ ಬಿ ಯುವರ್ ಫಸ್ಟ್ ಸ್ಟೆಪ್ ಆಗತ್ತೆ. ಎಲ್ಲರೂ ಸಹ ಮಾಡಿ. ನಾನು ಪ್ರತಿ ಸಲ ಹೇಳ್ತಾ ಇರ್ತೇನೆ ನಿಮಗೆ, ಇನ್ನು ಮುಂದೆ ಸಹ ನಿಮ್ಗೆ ಗೊತ್ತಾಗತ್ತೆ. ನಾನು ಹೇಳೋದು ಸಿಂಪಲ್, ಸ್ಮಾಲ್ ಆಕ್ಷನ್ಸ್ಗಳಿಂದ ಸ್ಟಾರ್ಟ್ ಮಾಡೋಣ. ಸಿಂಪಲ್ ಬೇಬಿ ಸ್ಟೆಪ್ಸ್ಗಳನ್ನ ತೆಗೆದುಕೊಳ್ಳೋಣ. ಯಾಕಂದ್ರೆ ಒಂದು ಜೈಂಟ್ ಅಥವಾ ದೈತ್ಯ ಇವತ್ತೇನಾಗಿದ್ದಾರೆ, ಅವರೂ ಸಹ ಒಂದ್ಸಲ ಮಗುವೇ ಆಗಿದ್ರು, ಅವರೂ ಸಹ ಅಲ್ಲಿಂದನೇ ಬಂದಿರೋದು. ನಾವು ಸಹ ಅದೇ ರೀತಿ ಬರೋಣ.
ಐ ವಿಲ್ ಸಪೋರ್ಟ್ ಯು ಇನ್ ಎವ್ರಿ ಸ್ಟೆಪ್ ಆಫ್ ದ ವೇ. ಇದು ಕೇವಲ ಒಂದು ಸ್ಟೇಟ್ಮೆಂಟ್ ಅಲ್ಲ, ನಿಮ್ಮ ಪ್ರೀವಿಯಸ್ ಬ್ಯಾಚಿನ ಮಕ್ಕಳಿಗೆ ಕೇಳಬಹುದು, ವಿದ್ಯಾರ್ಥಿಗಳಿಗೆ. ಹೇಗೆ ಪರೀಕ್ಷೆ ಚಾನಲು, ಹೇಗೆ ಸೋಷಿಯಲ್ ಸೈನ್ಸ್ನಲ್ಲಿ ಆದರ್ಶ್ ಸರ್ ಮತ್ತು ಸಹನಾ ಮೇಡಮ್ ಅವರು ಸ್ಟಾರ್ಟಿಂಗಿಂದ ಎಂಡ್ ತನಕ ಎಕ್ಸಾಮ್ ಹಾಲ್ಗೆ ಹೋಗೋ ತನಕ ಹೇಗೆ ಇದ್ರು ಅಂತ. ಆ್ಯಂಡ್ ಈ ವರ್ಷನೂ ಸಹ ನಿಮ್ಮ ಜೊತೆಗೆ ಅದೇ ಬಾಂಡಿಂಗ್ ಅನ್ನ ಇಟ್ಕೊಂಡು ಲಾಸ್ಟ್ ತನಕ ಇರ್ತೇನೆ. ನಿಮಗೆ ಮಧ್ಯದಲ್ಲಿ ಏನೇ ಡೌಟ್ ಬರಲಿ, ಸರ್ ರೋಡ್ ಮ್ಯಾಪ್ ವಿಡಿಯೋಸ್ಗಳನ್ನ ಮಾಡಿ ಹಾಕಿ ಅಂದರೆ, ಎಸ್ ಐ ವಿಲ್ ಡೂ ಇಟ್. ನಿಮಗೆ ಏನು ಬೇಕೋ ಅದನ್ನು ಕಮೆಂಟಲ್ಲಿ ತಿಳಿಸ್ತಾ ಹೋಗಿ. ಯಾಕಂದರೆ ನೀವೆಲ್ಲಿ ತನಕ ತಿಳಿಸಲ್ವೋ ಅಲ್ಲಿ ತನಕ ನನಗೂ ಸಹ ಗೊತ್ತಾಗಲ್ಲ. ಆದಷ್ಟು ಈ ವಿಡಿಯೋಸ್ಗಳನ್ನ ನಿಮ್ಮ ಫ್ರೆಂಡ್ಸ್ಗಳ ವಾಟ್ಸಪ್ ಗ್ರೂಪ್ಸ್ಗಳಲ್ಲಿ ಶೇರ್ ಮಾಡಿ. ಶೇರಿಂಗ್ ಇಸ್ ಕೇರಿಂಗ್, ಅದರಲ್ಲೂ ನಾಲೆಜನ್ನು ಶೇರ್ ಮಾಡ್ತಾ ಇದ್ದೀರಾ. ಇದಕ್ಕಿಂತ ದೊಡ್ಡ ಶೇರಿಂಗ್ ಯಾವುದಾದ್ರೂ ಇದೆಯಾ? ಖಂಡಿತವಾಗಿಯೂ ಇಲ್ಲ. ಹಾಗೆಯೇ ನಾನು ನಿಮ್ಮ ಜೊತೆಗಿರ್ತೇನೆ ಅಂದ್ರೆ ಅರ್ಥ ಏನು? ನಾವು ಜಸ್ಟ್ ಓದಲ್ಲ, ಎಂಜಾಯ್ ಸಹ ಮಾಡ್ತೇವೆ, ಫನ್ ಸಹ ಮಾಡ್ತೇವೆ. ಜೀವನ ಈ SSLC ಬೋರ್ಡ್ ಎಷ್ಟು ಇಂಪಾರ್ಟೆಂಟೋ ಹಾಗೆ ನೆಕ್ಸ್ಟ್ ನಾವು PU ಹೋಗ್ದು, ಅದಾದ್ಮೇಲೆ ನಮ್ಮ ಜೀವನವನ್ನು ರೂಪಿಸ್ಕೊಳ್ಳಿಕ್ಕೆ ಹೇಗಿರಬೇಕು ಅದನ್ನೂ ಸಹ ನಮ್ಮ ಜೊತೆ ಕಲಿತೀರಾ. ನಾನೂ ನಿಮ್ಮಿಂದ ಕಲಿತೇನೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಇದೇ ನೋಟ್ನಲ್ಲಿ ಎಲ್ಲರಿಗೂ ಸಹ ಬಾಯ್ ಅಂತ ಹೇಳೋ ಸಮಯ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಏನೇ ರಿಕ್ವೆಸ್ಟ್ಗಳಿದ್ರು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಸಬ್ಸ್ಕ್ರೈಬ್ ಮಾಡಿ, ಯಾಕಂದ್ರೆ ಅಪ್ ಟು ಡೇಟ್ ಇರ್ತೀರಾ ನಮ್ಮ ಪರೀಕ್ಷೆ ಚಾನಲ್ನೊಂದಿಗೆ. ಟೇಕ್ ಕೇರ್, ಸಿ ಯು ಸೂನ್.